ನೀವು ಜೀವನದಲ್ಲಿ ದೊಡ್ಡದು ಸಾಧಿಸಬೇಕು ಅಂತ ಆಸೆ ಇತ್ತಾ? ಆದ್ರೆ ಯಾಕೋ ಮಧ್ಯದಲ್ಲೇ ನಿಲ್ತೀರಾ? ಭಯವೇ? ಸೋಲಿನ ಭಯವೇ? ಇವತ್ತು ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸಲು ಬಂದಿದ್ದೇನೆ, ಸ್ವಾಮಿ ವಿವೇಕಾನಂದರ ಪ್ರೇರಣಾ ಸಂದೇಶಗಳೊಂದಿಗೆ. ಈ ಜಗತ್ತಿನಲ್ಲಿ ದುರ್ಬಲರು ಯಾರೂ ಇಲ್ಲ. ದುರ್ಬಲವಾಗಿರೋದು ನಮ್ಮ ಮನಸ್ಸು ಮಾತ್ರ. ಒಬ್ಬ ಯುವಕ ತನ್ನೊಳಗಿನ ಶಕ್ತಿಯನ್ನು ಅರಿತರೆ ಅವನು ಇತಿಹಾಸ ಬರೆಯಬಹುದು. ಇವತ್ತು ನಾವು ಸ್ವಾಮಿ ವಿವೇಕಾನಂದರ ಅದ್ಭುತ ಪ್ರೇರಣಾ ಮಾತುಗಳನ್ನು ಕೇಳೋಣ. ನಿನ್ನ ಕನಸು ದೊಡ್ಡದಾದ್ರೆ ನಿನ್ನ ಹೋರಾಟವೂ ದೊಡ್ಡದಾಗಿರಬೇಕು. ಸಣ್ಣ ಮನಸ್ಸಿನಿಂದ ದೊಡ್ಡ ಜಯ ಸಿಗೋದಿಲ್ಲ. ಸಾಧನೆ ಮಾಡಲು ಅವಕಾಶ ಬೇಕಾಗಿಲ್ಲ, ಸಂಕಲ್ಪ ಸಾಕು. ಒಬ್ಬ ಧೈರ್ಯಶಾಲಿಗೆ ದಾರಿ ತಾನೇ ಸೃಷ್ಟಿಯಾಗುತ್ತದೆ. ನೀನು ದುರ್ಬಲನಲ್ಲ, ನಿನ್ನ ಮನಸ್ಸು ದುರ್ಬಲವಾಗಿರಬಹುದು. ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆಲ್ಲುತ್ತಾನೆ. ಕಾಲವನ್ನು ದೂರುವವನು ಸೋಲುತ್ತಾನೆ, ಕಾಲವನ್ನು ಬಳಸುವವನು ಗೆಲ್ಲುತ್ತಾನೆ. ಒಂದು ಗುರಿ ಹಿಡಿದುಕೋ, ಅದನ್ನೇ ಯೋಚಿಸು, ಅದನ್ನೇ ಜೀವಿಸು. ಅದರಲ್ಲಿ ನೀನು ಕರಗಿದರೆ ಜಯ ನಿನ್ನದೇ. ಯುವಕರೇ, ನಿನ್ನ ರಕ್ತ ಬಿಸಿ ಇದ್ದಾಗಲೇ ಸಾಧಿಸಿರಿ. ನಾಳೆ ಅಂತ ಹೇಳೋಕೆ ಜೀವನ ಕಾಯೋದಿಲ್ಲ. ನಿನ್ನ ಜೀವನವನ್ನು ಬದಲಾಯಿಸೋ ದಿನ ಇಂದು, ನಾಳೆ ಅಲ್ಲ. ಮುಂದೆ ಹೋಗೋ, ಮೊದಲ ಹೆಜ್ಜೆ ಇಡೋ ಧೈರ್ಯ ಇರಲಿ. ನಿನ್ನೊಳಗಿನ ಅಗ್ನಿ ನಂದಿಸಬೇಡ, ಒಂದು ದಿನ ಅದು ಜಗತ್ತನ್ನು ಬೆಳಗಿಸಬಹುದು. ಜನರು ನಿನ್ನ ಮೇಲೆ ನಂಬಿಕೆ ಇಡೋದು ಬೇಡ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ ಸಾಕು. ನಿನ್ನ ಕನಸುಗಳಿಗಾಗಿ ನಿದ್ರೆ ಕಳೆದುಕೊಳ್ಳದಿದ್ದರೆ ಒಂದು ದಿನ ಕನಸುಗಳು ನಿನ್ನ ನಿದ್ರೆ ಕಳಿಸುತ್ತದೆ. ಧೈರ್ಯವಂತನಿಗೆ ಸಮಸ್ಯೆ ಅಡ್ಡಿಯಲ್ಲ, ಅವಕಾಶ. ಎದ್ದೇಳು ಯುವಕನೇ, ನಿನ್ನ ಯಶಸ್ಸಿಗೆ ದೇಶ ಕಾಯುತ್ತಿದೆ. ಸಣ್ಣ ಪ್ರಯತ್ನಗಳೇ ದೊಡ್ಡ ಇತಿಹಾಸ ಬರೆಯುತ್ತವೆ. ಸೌಕರ್ಯದಲ್ಲಿ ಇದ್ದರೆ ಬೆಳವಣಿಗೆ ಇಲ್ಲ, ಅಸೌಕರ್ಯವೇ ನಿನ್ನ ಶಕ್ತಿ ಪರೀಕ್ಷೆ. ನಮ್ಮ ಜೀವನವನ್ನು ಬದಲಾಯಿಸೋದು ಹೊರಗಿನ ಜಗತ್ತು ಅಲ್ಲ, ನಮ್ಮ ಮನಸ್ಸು. ಸ್ವಾಮಿ ವಿವೇಕಾನಂದರ ಸಂದೇಶಗಳು ನಮಗೆ ಸದಾ ಬೆಳಕಿನ ದಾರಿ ತೋರಿಸಲಿ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಜೊತೆ ಇರಿ. ಧನ್ಯವಾದಗಳು.